ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ನಾಯಕರ ಪೈಕಿ ರಾಜ್ಯಾದ್ಯಂತ ಸಮುದಾಯದ ಮೇಲೆ ಹಿಡಿತ ಹೊಂದಿರುವ ಜಮೀರ್ ಅಹ್ಮದ್ ಖಾನ್ ಕಾಂಗ್ರೆಸ್ ತೊರೆಯುವುದು ಬಹುತೇಕ ಖಚಿತವಾಗಿದೆ. ದಾವಣಗೆರೆ ಉಪಚುನಾವಣೆ ನಂತರ ಅವರಿಗೆ ಕೈ ಪಕ್ಷದಲ್ಲಿ ಉಳಿಯುವ ಮನಸ್ಸೇ ಹೊರಟು ಹೋಗಿದೆ. ಮೊನ್ನೆ ಪಕ್ಷದ್ರೋಹದ್ದು ಎನ್ನಲಾದ ಆಡಿಯೋ ಅರಿಬಿಟ್ಟು ಮಂತ್ರಿ ಸ್ಥಾನಕ್ಕೆ ಕುತ್ತು ತಂದ ನಂತರವಂತೂ ಜಮೀರ್ ಕೇರಳಿ ಕೆಂಡವಾಗಿದ್ದಾರೆ. ಸಿದ್ದರಾಮಯ್ಯ ಅವರೊಂದಿಗಿನ ಸಂಬಂಧವೂ ಅಳಸಿದೆ. ಹೀಗಾಗಿ ಜಮೀರ್ ತಮ್ಮ ಮಾತೃ ಪಕ್ಷಕ್ಕೆ ಮರಳಲು ಮುಂದಾಗಿದ್ದಾರೆ. ಕೆಲವರು ಹೊಸ ಪಕ್ಷ ಕಟ್ಟುವಂತೆ ನೀಡುತ್ತಿರುವ ಸಲಹೆಗಳ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ. ಹೀಗಾಗಿ ಮತ್ತೆ ತಮ್ಮ ಕುಚುಕು ಗೆಳೆಯ ಕುಮಾರಣ್ಣನನ್ನು ರಹಸ್ಯವಾಗಿ ಭೇಟಿಯಾಗಿ ರಾಜಿ ಮಾಡಿಕೊಂಡಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ಇದ್ದರೂ JDS ಜಾತ್ಯತೀತವಾಗಿಯೇ ಉಳಿದಿದೆ. ದೇವೇಗೌಡರು ನನಗೆ ರಾಜಕೀಯ ಜನ್ಮ ಕೊಟ್ಟವರು, ಹೀಗಾಗಿ ನಾನು ಮೂಲ ಪಕ್ಷ ಸೇರಿದ್ದೇನೆ ಎಂದು ಸಮರ್ಥಿಸಿಕೊಳ್ಳಲು ಜಮೀರ್ ತಾಲೀಮು ಆರಂಭಿಸಿದ್ದಾರೆ. ಅತ್ಯಂತ ಕುತೂಹಲಕಾರಿಯಾದ ಮತ್ತೊಂದು ಮಾಹಿತಿ ಎಂದರೆ, ಸಿದ್ದರಾಮಯ್ಯ ಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ಮೂಲೆ ಗುಂಪಾಗಿ ನಿಷ್ಕ್ರಿಯರಾಗಿದ್ದ ಮಾಜಿ ಸಚಿವ ರೋಷನ್ ಬೇಗ್ ಈಗ JDS ಪರ ಫುಲ್ ಆಕ್ಟಿವ್ ಆಗಿರುವುದು. HDKಗೆ ಜಮೀರ್ ಭೇಟಿ ಮಾಡಿಸಿರುವುದು ಕೂಡ ಇದೇ ರೋಷನ್ ಬೇಗ್. ಗಂಗಾವತಿಯ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಸೇರಿದಂತೆ ಅನೇಕ ಮುಸ್ಲಿಂ ಮಾಜಿ ಶಾಸಕರನ್ನು ಮತ್ತೆ JDSಗೆ ತರಲು ರೋಷನ್ ಬೇಗ್ ಕೆಲಸ ಮಾಡುತ್ತಿದ್ದಾರೆ. ದೆಹಲಿ ಮತ್ತು ಬೆಂಗಳೂರಿನಲ್ಲಿ ಕುಮಾರಣ್ಣನನ್ನು ರಹಸ್ಯವಾಗಿ ಭೇಟಿ ಮಾಡುವ ಬೇಗ್ ಒಂದು ರೀತಿ JDSನ ಅನಧಿಕೃತ ರಾಜ್ಯಾಧ್ಯಕ್ಷರಂತೆ ಪಕ್ಷ ಸಂಘಟನೆ ಮಾಡುತ್ತಿದ್ದಾರೆ. ಇನ್ನು ಮೊನ್ನೆ ಸಚಿವ ಸ್ಥಾನ ಕಳೆದುಕೊಂಡಿರುವ ಸಿದ್ದರಾಮಯ್ಯ ಆಪ್ತ ಡಾಕ್ಟರ್ HC ಮಹದೇವಪ್ಪ ಕೂಡ JDSನತ್ತ ಚಿತ್ತ ನೆಟ್ಟಿದ್ದಾರೆ. ಅವರ ಮಾಜಿ ಸಂಪುಟ ಸಹೋದ್ಯೋಗಿ HD ರೇವಣ್ಣ ಅವರನ್ನು ಸಂಪರ್ಕಿಸಿದ್ದಾರೆ ಎನ್ನಲಾಗಿದ್ದು, ಜಮೀರ್ ಅಹ್ಮದ್ ಮೂಲಕ ಮಹದೇವಪ್ಪ ಕೂಡ JDS ನಾಯಕರೊಂದಿಗೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಟಿ ನರಸೀಪುರ ಟಿಕೆಟ್ ಭರವಸೆ ಸಿಕ್ಕರೆ ಅವರು ಪಕ್ಷ ತೊರೆಯುವುದು ನಿಶ್ಚಿತ. NDA ಮೈತ್ರಿಕೂಟ ಸೇರಿದರೆ ಭವಿಷ್ಯದಲ್ಲಿ ತಮ್ಮ ಪುತ್ರ ಲೋಕಸಭಾ ಸದಸ್ಯ ಸುನೀಲ್ ಬೋಸ್ ರಾಜಕೀಯವೂ ಭದ್ರವಾಗುತ್ತದೆ. ಚಾಮರಾಜನಗರ ಸಂಸತ್ ಕ್ಷೇತ್ರದಲ್ಲಿ NDAಗೆ ಸೂಕ್ತ ಅಭ್ಯರ್ಥಿ ಇಲ್ಲದಿರುವುದರಿಂದ 2029 ಚುನಾವಣೆಯಲ್ಲಿ ಲೈನ್ ಕ್ಲಿಯರ್ ಆಗುತ್ತದೆ ಎಂಬ ದೂರಾಲೋಚನೆ ಅವರದು ಎನ್ನಲಾಗುತ್ತಿದೆ. ಜಮೀರ್ ಅಹ್ಮದ್ ಮತ್ತು ಮಹದೇವಪ್ಪ ಅವರ ಗುಂಪಿನಲ್ಲಿ ಸಚಿವ ಸ್ಥಾನ ಕಳೆದುಕೊಂಡಿರುವ ಮತ್ತೊಬ್ಬ ನಾಯಕ ಪಿರಿಯಾಪಟ್ನ ವೆಂಕಟೇಶ್ ಕೂಡ ಟಿಕೆಟ್ ಭರವಸೆ ಸಿಕ್ಕರೆ ಕಾಂಗ್ರೆಸ್ ತೊರೆಯುವ ಸನ್ನಾಹದಲ್ಲಿದ್ದಾರೆ. ಪಿರಿಯಾಪಟ್ನ JDSನಲ್ಲಿ ಈಗ ಮಾಜಿ ಶಾಸಕ ಮಹದೇವ್ ಮತ್ತು ಅವರ ಪುತ್ರ ಪ್ರಸನ್ನ ನಡುವೆಯೇ ಪೈಪೋಟಿ ಏರ್ಪಟ್ಟಿದ್ದು, ತಂದೆ ಮಗನ ಜಂಗಿ ಕುಸ್ತಿಯಿಂದ JDS ಕಾರ್ಯಕರ್ತರು ಬೇಸತ್ತಿದ್ದಾರೆ. ಹೀಗಾಗಿ ವೆಂಕಟೇಶ್ ಅವರಿಗೆ ಅಲ್ಲಿ ಅವಕಾಶವಿದೆ. ಮೇಲಾಗಿ ಜಮೀರ್ ಅಹ್ಮದ್, ಮಹದೇವಪ್ಪ, ವೆಂಕಟೇಶ್ ಈ ಎಲ್ಲರೂ ಮೂಲತಃ JDS ಪಕ್ಷದವರೇ ಆಗಿದ್ದು, ಮರಳಿ ಮಾತೃಪಕ್ಷಕ್ಕೆ ಬಂದರೆ ದಳಪತಿಗಳಿಗೆ ದೊಡ್ಡ ಶಕ್ತಿ ಸಿಗಲಿದೆ.